ನಮಸ್ಕಾರ ಎಲ್ರಿಗೂ. ಇವತ್ತು ದೀಪಾವಳಿ ಹಬ್ಬದ ಮೊದಲ ದಿನ. ಮಳೆ ಕಳೆದು ಚಳಿ ಸ್ಟಾರ್ಟ್ ಆಗುವ ಒಂದು ಟೈಮ್ ಈಗ. ಸೊ ನಾವಿವತ್ತು ಹೊರಟಿರೋದು ಪೂಜೆಗೆ, ಕಾಡಿನ ದೇವರ ಪೂಜೆಗೆ. ನಾವಿವತ್ತು ಹೊರಟಿದ್ದು ಕಾಡಿನ ದೇವರಿಗೆ ಒಂದು ವಾರ್ಷಿಕ ನೈವೇದ್ಯವನ್ನು ಅರ್ಪಿಸಲಿಕ್ಕೆ. ಇದು ನೋಡಿ ನಾಗಬಣ ನಮ್ಮದು. ಸಂಜೆ ಹೊತ್ತು ದೀಪಾವಳಿ, ನಿನ್ನೆ ಬಲಿಪಾಡ್ಯಮಿ. ನಾವು ಯಾವಾಗಲೂ ಇದೆ ಸಣ್ಣ ಇದು ಆ್ಯಕ್ಚುಲಿ ಜರಿ ಹೇಳೋದು ತೋಡು ಅಂತ ಹೇಳ್ತಾರೆ ನಾವು ತುಳುವಲ್ಲಿ. ಸೊ ಡೈಲಿ ಹೀಗೆ ದಾಟ್ಕೊಂಡು ಹೋಗ್ತೇವೆ. ಗಾಡಿಗಳು ಹೋಗ್ತದೆ, ನಡ್ಕೊಂಡು ಹೋಗ್ಬೇಕಂತೇನಿಲ್ಲ. ಈ ಕಾಡಿನ ಮಧ್ಯೆ ನಾವು ಹೋಗ್ತಾ ಇದ್ದೇವೆ. ಸಂಜೆ 5:35 ಈಗ. 6 ಗಂಟೆ ಒಳಗೆ ಪೂಜೆ ಆಗಬೇಕು, ಯಾಕಂದರೆ 6 ಗಂಟೆಗೆ ಅಮಾವಾಸ್ಯೆ ಮುಗೀತದೆ ಅಂತ ಉಂಟು. ಸೊ ಬೇಗ ಬೇಗ ಹೋಗಿ ಮುಗಿಸಿ ಬರಬೇಕೀಗ. ಹಕ್ಕಿಗಳ ಕಲರವ. ಇದು ದೇವರಿಗೆ ಅರ್ಪಿಸಿಟ್ಟ ನೈವೇದ್ಯ. ಹೂವು ಆ್ಯಕ್ಚುಲಿ ಕಾಡಿನ ಹೂವುಗಳನ್ನು ಇರಬೇಕು. ಈಗ ನಾವು ಸ್ವಲ್ಪ ಭಯಂಕರ ಪಾಶ್ ಆಗಿದ್ದ ಕಾರಣ ಅಂಗಡಿಯಿಂದ ತರ್ತೇವೆ. ಹಾಗೆ ಕಾಡಿನ ಹೂಗಳನ್ನು ಇಡ್ತೇವೆ. ಸೊ ಇದು ಮೊದಲಿಗೆ ಧೂಪ ಹಾಕುವುದು ಅಂತ ಹೇಳ್ತೇವೆ ನಾವು. ಅಂದರೆ ಯಾವುದೇ ಪೂಜೆ ಸ್ಟಾರ್ಟ್ ಆಗೋದಕ್ಕಿಂತ ಮೊದಲು ಧೂಪ ಆರತಿ ಮಾಡ್ತೇವೆ. ಸೊ ಅದರಿಂದ ಅದರ ನಂತರ ಬೇರೆ ಎಲ್ಲ ಪೂಜೆಗಳನ್ನು ಸ್ಟಾರ್ಟ್ ಮಾಡೋದು. ಸೊ ಇಷ್ಟು ಕೊನೆಯ ಆರತಿ. ಕೊನೆಯದಾಗಿ ದೇವರ ಆರತಿಯನ್ನು ನಾವು ತೆಗೆದುಕೊಂಡು ಇಲ್ಲಿ ಪ್ರಸಾದ ಸ್ವೀಕರಿಸಿ ಮನೆ ಕಡೆ ಹೊರಡ್ತೇವೆ. ನಾಳೆ ನಮ್ಮ ಮನೆಯಲ್ಲಿ ತುಳಸಿ ಪೂಜೆ. ಆ್ಯಕ್ಚುಲಿ ಪ್ರತಿ ವರ್ಷ ಇವತ್ತೇ ಮಾಡೋದು, ಈ ವರ್ಷ ಸ್ವಲ್ಪ ಲೇಟ್.